ನಮಸ್ಕಾರ, ಶಿವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕಾಂತಾರ ಸಿನಿಮಾದ ಮೂಲಕ ಇಡೀ ಜಗತ್ತನ್ನ ನಮ್ಮ ಹತ್ರಕ್ಕೆ ತಿರುಗಿ ಮಾಡಿದಂತಹ ನಟ ರಿಷಬ್ ಶೆಟ್ಟಿ. ಹೌದು, ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಮಾಡಿದ ಮೇಲೆ ಡಿವೈನ್ ಸ್ಟಾರ್ ಅಂತ ಹೆಸರುವಾಸಿ ಆದ್ರು. ಕಾಂತಾರ ಅನ್ನುವಂತಹ ಹ್ಯೂಜ್ ಸಕ್ಸಸ್ ಅನ್ನ ಕೊಟ್ಟಂತಹ ರಿಷಬ್ ಶೆಟ್ಟಿ ಸದ್ಯಕ್ಕೆ ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಇನ್ಫ್ಯಾಕ್ಟ್ ಕನ್ನಡದಲ್ಲಿ ಯಾವುದೇ ಸಿನಿಮಾಗಳನ್ನ ರಿಷಬ್ ಶೆಟ್ಟಿ ಪ್ರಾಬಬ್ಲಿ ಕೈಗೆ ತೆಗೆದುಕೊಂಡಿಲ್ಲ. ಬೇರೆ ಭಾಷೆಯ ಸಿನಿಮಾ ಮಾಡುವುದರಲ್ಲಿ ರಿಷಬ್ ಶೆಟ್ಟಿ ತುಂಬಾ ಬ್ಯುಸಿ ಆಗಿದ್ದಾರೆ. ಅದರಲ್ಲಿಯೂ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳಿಗೆ, ಹಿಂದುತ್ವದ ಅಭಿಮಾನಿಗಳಿಗೆ, ಹಿಂದೂ ಧರ್ಮವನ್ನ ಅನುಸರಿಸುವಂಥವರಿಗೆ ಒನ್ ಆಫ್ ದ ರೋಲ್ ಮಾಡೆಲ್ ಆಗಿರುವಂಥದ್ದು ಹಿಂದೂ ಹೃದಯ ಸಾಮ್ರಾಟ್ ಅಂತ ಕರೆಸಿಕೊಳ್ಳುವಂತಹ ಛತ್ರಪತಿ ಶಿವಾಜಿ ಮಹಾರಾಜ್. ಆದ್ರೆ ರಿಷಬ್ ಶೆಟ್ಟಿ ಈಗ ಛತ್ರಪತಿ ಶಿವಾಜಿ ಮಹಾರಾಜರ ಕ್ಯಾರೆಕ್ಟರ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಆದ್ರೆ ಆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಅನೇಕರನ್ನು ಕಾಡ್ತಾನೆ ಇದೆ. ಯಾಕೆ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆಯನ್ನ ಈಗ ನಾವು ಮತ್ತೆ ಬೆಳ್ಳಿ ಪರದೆಯಲ್ಲಿ ನೋಡಬಹುದು. ಬಾಲಿವುಡ್ಗೆ ಎಂಟ್ರಿ ಆದಂತಹ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಈಗ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ, ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಒಟ್ಟಾರೆಯಾಗಿ ಒಂದಲ್ಲ ಎರಡಲ್ಲ ಹತ್ರ 500 ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಈ ಸಿನಿಮಾ ಹೊಂದಿದೆ. ಅಂಡ್ 2028ಗೆ ಈ ಸಿನಿಮಾದ ಫಸ್ಟ್ ಪಾರ್ಟ್ ಬಿಡುಗಡೆ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಈ ಸಿನಿಮಾದ ಹೆಸರು ಬಂದು ದ ಪ್ರೈಡ್ ಆಫ್ ದ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ. 2028ಕ್ಕೆ ಈ ಸಿನಿಮಾದ ಮೊದಲ ಭಾಗ ಬಂದ್ರೆ 2029ಕ್ಕೆ ಈ ಸಿನಿಮಾದ ಎರಡನೇ ಭಾಗ ಬರುತ್ತೆ. ಯಾಕೆಂತಂದ್ರೆ ಕತೆ ಬಹಳ ವಿಸ್ತಾರವಾಗಿದೆ, ದೊಡ್ಡದಾಗಿದೆ. ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನ ಎಳೆಯಾಗಿ ಬಿಚ್ಚಿಡಬೇಕು ಅಂತಂದ್ರೆ, ಅಷ್ಟು ಅದ್ಭುತವಾದಂತಹ ಘಟನೆಗಳನ್ನ ಜನರಿಗೆ ಉಣಬಡಿಸಬೇಕು ಅಂತಂದ್ರೆ ಕೇವಲ 2.5-3 ಗಂಟೆ ಸಾಕಾಗಲ್ಲ ಅನ್ನುವಂಥದ್ದು ನಿರ್ದೇಶಕರ ಅಭಿಲಾಷೆ. ಆದ್ರಿಂದ ಈ ಸಿನಿಮಾವನ್ನ 2 ಪಾರ್ಟ್ಗಳನ್ನಾಗಿ ವಿಂಗಡಿಸಿ ಇದನ್ನ ಪ್ರೇಕ್ಷಕರ ಮುಂದೆ ತರುವಂತಹ ಪ್ರಯತ್ನಕ್ಕೆ ಈಗ ಚಿತ್ರತಂಡ ನಿರ್ಣಯಿಸಿಕೊಂಡಿದೆ. ಆದ್ರಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನುವಂತಹ ಈ ಚಿತ್ರ ಏನಿದೆ, ದ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನುವಂತಹ ಈ ಚಿತ್ರ, ರಿಷಬ್ ಶೆಟ್ಟಿ ಅವರು ನಟಿಸ್ತಾ ಇರುವಂತಹ ಈ ಚಿತ್ರ, ಇದು 2028ಕ್ಕೆ ಪಾರ್ಟ್ 1 ನಲ್ಲಿ ಬರುತ್ತೆ, 2029ಕ್ಕೆ ಪಾರ್ಟ್ 2 ನಲ್ಲಿ ಬರುತ್ತೆ. ಅಪ್ರಾಕ್ಸಿಮೇಟ್ ಬಜೆಟ್ ಅಂತ ಒಂದು 500 ಕೋಟಿ ಅಂತ ಹೇಳ್ಕೊಂಡಿದ್ದಾರೆ, ಬಿಟ್ರೆ ಎಕ್ಸಾಕ್ಟ್ ಬಜೆಟ್ ಅಂತ ಹೇಳಿಲ್ಲ. ಬಟ್ ಮಿನಿಮಮ್ 500 ಕೋಟಿ ರೂಪಾಯಿ ಖರ್ಚು ವೆಚ್ಚ ಅಂತೂ ಆಗುತ್ತೆ. ಮಹಾರಾಷ್ಟ್ರದ ಅನೇಕ ಭಾಗಗಳಲ್ಲಿ ರಾಯಗಢ ಕಿಲ್ಲಾ ಆಗಿರಬಹುದು, ತೋರಣ, ಚಾಕಣ, ಪುರಂದರ, ಪುನ್ನಾಳ, ವಿಶಾಲಗಢ, ಪ್ರತಾಪ್ಗಢ, ಹೀಗೆ ಅನೇಕ ಕೋಟೆಗಳಲ್ಲಿ ಚಿತ್ರೀಕರಣ ಅಂತಕ್ಕಂಥದ್ದು ನಡೆಯುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಚಿತ್ರೀಕರಣ ಆಗುತ್ತೆ. ಸೊ ಆದ್ರಿಂದ ಒಳ್ಳೆ VFX ವಿಜುವಲ್ಸ್ ಗಳನ್ನು ಕೂಡ, ವಾರ್ ವಿಜುವಲ್ಸ್ ಗಳನ್ನು ಕೂಡ ಈ ಚಿತ್ರದಲ್ಲಿ ನಾವು ಕಂಡುಕೊಳ್ಳಬಹುದು. ಈ ಒಂದು ನಿಟ್ಟಿನಿಂದ ಚಿತ್ರದ ಬಜೆಟ್ ಒಂದು ಸ್ವಲ್ಪ ಅಧಿಕವಾಗಿದೆ ಅನ್ನುವಂತಹ ಮಾತನ್ನ ಚಿತ್ರತಂಡ ಹೇಳ್ತಾ ಇದೆ. ರೈಟ್ ನಾವು ಈಗ ರಿಷಬ್ ಶೆಟ್ಟಿ ಅವರು ಪ್ರಶಾಂತ್ ವರ್ಮಾ, ತೆಲುಗುವಿನ ಯುವ ನಿರ್ದೇಶಕ ಆದಂತಹ ಪ್ರಶಾಂತ್ ವರ್ಮಾ ಅವರು ನಿರ್ದೇಶನ ಮಾಡಿದಂತಹ ಹನುಮಾನ್ ಚಿತ್ರ ಏನಿದೆ, ಅದರ ಮತ್ತೊಂದು ಪಾರ್ಟ್ ಆಗಿರುವಂತಹ ಸೀಕ್ವೆಲ್ ಆಗಿರುವಂತಹ ಜೈ ಹನುಮಾನ್ ಅನ್ನುವಂತಹ ಚಿತ್ರದಲ್ಲಿ ಹನುಮನ ಪಾತ್ರವನ್ನ ರಿಷಬ್ ಶೆಟ್ಟಿ ಅವರು ಸದ್ಯಕ್ಕೆ ನಿಭಾಯಿಸ್ತಾ ಇದ್ದಾರೆ. ಆಫ್ಟರ್ ದಟ್ ಹಿ ವಿಲ್ ಶಿಫ್ಟ್ ಟು ಛತ್ರಪತಿ ಶಿವಾಜಿ ಮಹಾರಾಜರ ಕ್ಯಾರೆಕ್ಟರ್. ಸೊ ಛತ್ರಪತಿ ಶಿವಾಜಿ ಮಹಾರಾಜರ ಕ್ಯಾರೆಕ್ಟರೈಸೇಷನ್ ಅಲ್ಲಿ ರಿಷಬ್ ಶೆಟ್ಟಿ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅದು ಹೇಗೆ ಕಾಣ್ತಾರೆ, ಅದು ಹೇಗೆ ಆ ಪಾತ್ರವನ್ನ ನಿಭಾಯಿಸ್ತಾರೆ, ಆ ಸ್ಕ್ರೀನ್ ಪ್ರೆಸೆನ್ಸ್ ಹೇಗಿರುತ್ತೆ ಅನ್ನುವಂತಹ ಕಾತುರ ಈಗ ಬೇಸಿಕ್ಲಿ ಎಲ್ರಿಗೂ ಇದೆ. ಇನ್ನು ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ರಿಷಬ್ ಶೆಟ್ಟಿ ಅವರು ನಮ್ಮ ರಾಜ್ಯದಿಂದ ದೂರ ಆಗ್ತಾ ಇದ್ದಾರೆ, ನಮ್ಮ ಚಿತ್ರರಂಗದಿಂದ ದೂರ ಆಗ್ತಾ ಇದ್ದಾರೆ. ನಮ್ಮ ದೇಶದ, ನಮ್ಮ ರಾಜ್ಯದ, ಕರ್ನಾಟಕ ರಾಜ್ಯದ ರಾಜರ ಕ್ಯಾರೆಕ್ಟರ್ಗಳನ್ನ ಮಾಡೋದು ಬಿಟ್ಟು ಪ್ರವಾಸ ರಾಜರ ಕ್ಯಾರೆಕ್ಟರ್ಗಳನ್ನು ಯಾಕೆ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಅಪಸ್ವರಗಳು ಕೇಳ ಬಂದಿದ್ದು ನಿಜ. ಬಟ್ ಇದರೆಲ್ಲದರ ಮಧ್ಯೆ ರಿಷಬ್ ಶೆಟ್ಟಿ ಅವರು ಆ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಪರಿಪೂರ್ಣವಾಗಿ ಅನ್ನುವಂಥದ್ದು ಕೂಡ ಖಾತ್ರಿಯಾಗಿದೆ, ಖಚಿತವಾಗಿದೆ. ಬಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಆ ಪಾತ್ರ ಹೇಗಿರುತ್ತೆ ಅನ್ನೋದೇ ಸದ್ಯದ ಕ್ಯೂರಿಯಾಸಿಟಿ ಆಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್.